ಆ ಪ್ರತಿಯೊಂದು ಮಾತನ್ನು ಕೇಳ್ತೇವೆ. ಹೇಗೆ ಕೇಳ್ತೀವಿ ಅಂದರೆ ಹೃದಯದಿಂದ ಕೇಳ್ತೇವೆ. ಎಲ್ಲಿ ತಟ್ಟಬೇಕೋ ಅಲ್ಲಿ ತಟ್ಟುವಂತಹ ಒಂದು ಮಾತುಗಳನ್ನು ನೀವು ಹೇಳ್ತಾ ಇದ್ದೀರಾ. ಅದನ್ನು ಕೇಳಲಿಕ್ಕೋಸ್ಕರನೇ ಬಂದಿದ್ದೀನಿ, ಮಾತಾಡ್ಲಿಕ್ಕೆ ಬಂದಿಲ್ಲ. ನನ್ನ ಮುಖ್ಯ ಉದ್ದೇಶ ಇಲ್ಲಿಗೆ ಬರಬೇಕಾದ್ರೆ ನಿಮ್ಮ ಏನು ಬೇಡಿಕೆಗಳಿದೆ, ಬೇಡಿಕೆಗಳು ಅಂತ ನಾನು ಹೇಳಲ್ಲ, ಹಲವಾರು ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ಯಾವ ರೀತಿಯಲ್ಲಿ ನೀವು ಆರ್ಗನೈಸ್ ಮಾಡಿ ಹೇಳ್ತೀರಾ, ಅದನ್ನು ಯಾವ ರೀತಿಯಲ್ಲಿ ನಮ್ಮ ಕಡೆಯಿಂದ ಏನೇನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನು ಎಷ್ಟು ಬೇಗ ಮಾಡಬೇಕು ಅಂತ. ಯಾಕೆ ಅಂತಂದರೆ ಕಾಲ ಹಿಂಗೆ ಎಳಿತಾ ಕೂತ್ಕೊಂಡ್ರೆ ನಾವು ಆಗೋದಿಲ್ಲ. ನಮಗೆಲ್ಲರಿಗೂ ಗೊತ್ತಿದೆ ಏನು ಅಂತಂದರೆ, ಯಾರು ಕಾಯ್ದೆ ಇರೋದು ಅಂದರೆ ಕಾಲ. ಟೈಮ್ ವಿಲ್ ನಾಟ್ ವೇಟ್ ಫಾರ್ ಎನಿಬಡಿ. ಯಾರಾದರೂ ಇರ್ಬೋದು, ಎಲ್ಲರಿಗೂ ಅವಕಾಶ ಇರೋದು ಈ ಕ್ಷಣ. ಅದರಿಂದ ಈ ಕ್ಷಣದಲ್ಲಿ ನಾವು ಏನೇನು ಮಾಡಲಿಕ್ಕೆ ಅವಕಾಶ ಇದೆ ಅದನ್ನೆಲ್ಲ ಮಾಡಿ ಮುಗಿಸ್ಬೇಕು. ಅದು ನಾನು ಸಾಕಷ್ಟು ಏನು ಅನುಭವದಿಂದ ಹೇಳ್ತಾ ಇದ್ದೇನೆ. ವಿ ಆರ್ ರೆಡಿ. ಈ ಕ್ಷಣದಲ್ಲಿ ಏನೇನು ಮಾಡಲಿಕ್ಕೆ ನಮ್ಮ ಕಡೆಯಿಂದ ಆಗುತ್ತೆ ಅದನ್ನು ತಕ್ಷಣ ಮಾಡಿಕೊಡ್ಲಿಕ್ಕೆ ನಾವು ಹಿಂದೆ ಮುಂದೆ ನೋಡೋದೇ ಇಲ್ಲ, ಅದನ್ನು ಪೋಸ್ಟ್ಪೋನ್ ಮಾಡೋದೂ ಇಲ್ಲ. ಇವೆರಡೂ ನಮ್ಮ ಒಂದು ಅಭ್ಯಾಸ. ಈಗಾಗಲೇ ತಾವು ಹೇಳಿದ್ರಿ ಏನು ಅಂದರೆ ಸಾವಿರ ವರ್ಷಗಳಿಂದ. ನಾನು ಬಹಳ ವರ್ಷಗಳ ಹಿಂದೆ ನಮ್ಮ ಲಿಟ್ರಸಿ ಪ್ರೋಗ್ರಾಮ್, ಲಿಟ್ರಸಿ ಮಿಷನ್ ಡೈರೆಕ್ಟರ್ ಆಗಿದ್ದೆ. ಅವಾಗ ಹೇಳ್ತಾ ಇದ್ದೆ, ಎಷ್ಟೊಂದು ಜನ ಹೇಳ್ತಾ ಇದ್ರು, ಮೇಡಮ್ ಇವ್ರಿಗೆ ಎಷ್ಟು ಕಳಿಸಿದ್ರು ಅಕ್ಷರ ಬರೋದಿಲ್ಲ ಅಂತ. ನಾನು ಹೇಳಿದೆ, ಹೌದಪ್ಪ, ನೀವೆಲ್ಲ ಅಕ್ಷರಗಳ ಜೊತೆನೇ ಬೆಳೆದವರು, ಅವರ ಪುಸ್ತಕರು ಮುಟ್ಟಿಲ್ಲ. ಫಸ್ಟ್ ಲೆಟ್ ದೆಮ್ ಟಚ್ ದ ಬುಕ್ ಆ್ಯಂಡ್ ಫೀಲ್ ದ ಬುಕ್ ಅಂತ. ಅಕ್ಷರಗಳನ್ನು ಅವರು ಟಚ್ ಮಾಡಲಿ, ಅದನ್ನು ಫೀಲ್ ಮಾಡಲಿ, ಅನುಭವಿಸ್ಲಿ, ಅದಾದಮೇಲೆ ಕಲಿತಾರೆ, ಪರವಾಗಿಲ್ಲ. ದಟ್ ಈಸ್ ಹೌ ವಿ ಹ್ಯಾವ್ ಕಮ್ ಅಕ್ರಾಸ್. ಅಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದ ದಾರಿ, ಅವರು ಬರೆದ ದಾರಿ ಅಷ್ಟು ಸುಲಭವಾದ ದಾರಿ ಅಲ್ಲ, ಬಹಳ ದುರ್ಗಮವಾದ ದಾರಿ. ಆ ದುರ್ಗಮವಾದ ದಾರಿನ ಇಲ್ಲಿ ತನಕ ಬಂದು ಈ ಮಟ್ಟ ಮುಟ್ಟಿದ್ದಾರೆ ಅಂದರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು. ನೀವೆಲ್ಲರೂ ನಮ್ಮ ಹೆಮ್ಮೆ. ಯಾಕೆಂತಂದರೆ ನಿಮ್ಮ ಯಾವ ಇದೂ ಇಲ್ಲ, ನೀವು ಎಲ್ಲೂ ಹಿಂದುಳಿದಿಲ್ಲ. ನೀವು ಅವರೆಲ್ಲರಿಗಿಂತ ಭಾಳ ವೇಗವಾಗಿ ಓಡ್ತಾ ಇದ್ದೀರ. ಬೇರೆಯವರು ಅಂದರೆ ದೇ ಆರ್ ಆಲ್ರೆಡಿ ಇನ್ ದ ರೇಸ್. ಅವರಿಗಾಗಲೇ ಏನು ಅಥ್ಲೆಟಿಕ್ ಚಾಂಪಿಯನ್ ಥರ ಓಡ್ತಾ ಇದ್ದಾರೆ. ಆದರೆ ನೀವೀಗ ಮೊದಲನೇ ಬಾರಿಗೆ ಬಂದಿದ್ದೀರಾ, ಮೊದಲನೇ ಬಾರಿಗೆ ಅದನ್ನು ಎಕ್ಸ್ಪೋಜರ್ ತಗೋತಾ ಇದ್ದೀರಾ, ಓಡ್ತಾ ಇದ್ದೀರಾ. ಅವ್ರಿಗಿಂತ ಭಾಳಷ್ಟು ಸ್ಪೀಡಲ್ಲಿ ಓಡ್ತಾ ಇದ್ದೀರಾ. ದಿಸ್ ಸ್ಪೀಡ್ ಆಲ್ಸೋ ವಿ ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಈ ಒಂದು ಇದರಲ್ಲಿ ಇದು ಮಾಡಿದಾಗ ಎರಡು ವಿಷಯ ಬಹಳ ಮುಖ್ಯ. ಒಂದೇನು ಅಂದರೆ ಆತ್ಮವಿಶ್ವಾಸ, ಇನ್ನೊಂದು ನಮ್ಮಲ್ಲಿ ನಮಗೆ ಭರವಸೆ. ಆಮೇಲೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂಥದ್ದು. ಮುಖ್ಯವಾಗಿ ನಾನು ಗಮನಿಸಿದ್ದು ಎಲ್ಲ ಕಡೆ ಅಂದರೆ, ಇದು ಒಂದು ನನಗೆಲ್ಲರಿಗೂ ಗೊತ್ತೇ ಇದೆ ಕತೆ. ಇದರಲ್ಲಿ ಏನು ಕಪ್ಪೆಗಳನ್ನು ಹಾಕಿದಾಗ ಒಂದು ಕಪ್ಪೆ ಮೇಲೆ ಹೋದ್ರೆ ಇನ್ನೊಂದು ಕಪ್ಪೆ ಇಳಿಯುತ್ತೆ ಅಂದರೆ ಅದ ಮೇಲೆ ಹೋಗಬಾರ್ದು. ಈ ಒಂದು ಕನಸನ್ನು ಬಿಟ್ಟುಬಿಡಬೇಕು. ಯಾರೇ ನಮ್ಮ ಅಣ್ಣ ತಮ್ಮ ಬೇರೆಯವ್ರು ಬಂದರೆ ನಿಮ್ಗೆ ಪರವಾಗಿಲ್ಲ, ಏನು ನಿಮ್ಮ ಜೊತೆ ನಿಂತವ್ನು ಮುಂದೆ ಬಂದರೆ ನಿಮ್ಗೆ ಯಾಕೆ ಅಷ್ಟೊಂದು ಬೇಜಾರು? ಇನ್ನೂ ಹೆಮ್ಮೆ ಪಡಬೇಕಲ್ವಾ? ಅರೆ ನೋಡಪ್ಪ, ನನ್ನ ಪಕ್ಕದಲ್ಲಿ ಇದ್ದವ್ನು ಮುಂದೆ ಹೋಗಿದ್ದಾನಂದರೆ ನಾನು ಹೋದಂಗೆ ಅಂತ ಅಂದ್ಕೊಳ್ಬೇಕು. ಹೀ ರೆಪ್ರೆಸೆಂಟ್ಸ್ ಯು. ಇದನ್ನು ನಾವು ಮರಿತೀವಿ. ನಾವು ಯಾವಾಗಲೂ ಅನ್ಕೋತೀವಿ ನಾನು ಸಪ್ರೇಟ್ ಅಂತ ಅಂದ್ಕೊಳ್ತೀವಿ. ಎಲ್ಲಿ ತನಕ ನೀವು ಸಪ್ರೇಟ್ ಅಂತ ಅಂದ್ಕೊಳ್ತೀರೋ ಅವಾಗ ನೀವು ಒಂಟಿಯಾಗಿ ಉಳಿತೀರ. ಒಂಟಿಯಾಗಿ ಉಳಿಯೋವ್ರನ್ನ ಯಾರು ಬೇಕಾದ್ರೂ ಮರೆದು ಬಿಸಾಕ್ಬೋದು. ಅದು ನಿಮ್ಮೆಲ್ಲರಿಗೂ ಜ್ಞಾಪಕ. ಎನಿಬಡಿ ಫ್ರಮ್ ದೀಸ್ ಕಮ್ಯುನಿಟೀಸ್, ಎನಿಬಡಿ ಗೋಸ್ ಫಾರ್ವರ್ಡ್, ಯು ಥಿಂಕ್ ದಟ್ ಯು ಹ್ಯಾವ್ ಗಾನ್ ಫಾರ್ವರ್ಡ್. ಅವ್ರು ಯಾರು ಮುಂದೆ ಹೋದ್ರು ನಾನು ಹೋದೆ ಮುಂದೆ ಅಂತ ಅಂದ್ಕೊಳ್ಬೇಕೆ ಹೊರತು ಅವನು ಹೋದ ನಾನು ಇಲ್ಲೇ ಇದ್ದೀನಿ ನಾನೇ ಯಾವಾಗಲ್ಲಿ ಹೋಗೋದು ಅನ್ನೋ ಈ ಭಾವನೆಗಳನ್ನ ಬಿಡೋ ತನಕ ಈ ಕಮ್ಯುನಿಟಿ ಇದು ಏನು ಸಿಗಬೇಕು ಅನ್ನೋದಿದೆ ಅದು ಖಂಡಿತವಾಗ್ಲೂ ಸಿಗಲ್ಲ. ಯಾಕೆಂದರೆ ಎಲ್ಲರಿಗೂ ಇದು ಭಾಳ ಸುಲಭ. ಇಲ್ಲ, ಈ ಕಡೆ ಒಂದು ಒಬ್ಬೊಬ್ಬನ ಸಪ್ರೇಟ್ ಮಾಡಿ ದೇ ಕ್ಯಾನ್ ಗೋ ಫಾರ್ವರ್ಡ್. ನೀವಿಬ್ಬರು ಜಗಳ ಆಡ್ತಾ ಇರಿ, ಇಲ್ಲೇ ಅದೇ ಒಂದು ಕತೆ ಇದೆಯಲ್ಲ, ಬೆಕ್ಕಿನ ಕತೆ, ನೀವಿಬ್ಬರು ಜಗಳ ಆಡ್ತಾ ಇರಿ, ನಾನು ಲಾಭ ಮಾಡ್ಕೊಂಡು ಮುಂದೆ ಹೋಗ್ತೀನಿ. ಆ ರೀತಿಯ ಒಂದು ಅವಕಾಶಗಳನ್ನು ನಾವು ಕೊಡಬಾರ್ದು. ಯಾರು ಹೋದ್ರು ಇದು ಮಾತು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆತ್ಮವಿಶ್ವಾಸ, ಆಮೇಲೆ ಯಾರು ನಮ್ಮ ಅಣ್ಣ ತಮ್ಮಂದರು ಯಾರೇ ಆಗಲಿ, ಯಾರು ಮುಂದೆ ಹೋದರೂ ನಾವು ಹೋದ್ವಿ ಅಂತ ಇಟ್ಕೊಳ್ಳಿ. ಯಾಕೆಂದರೆ ಅವ್ರು ಹೋದರೆ ಅವ್ರ ಜೊತೆಗೆ ನೀವು ಹೋಗ್ತೀರಾ. ಇಲ್ಲದೆ ಇದ್ದರೆ ಅವ್ರನ್ನ ನೀವು ಎಳೆದ್ರೆ ಹಿಂದಕ್ಕೆ, ನೀವು ಇನ್ನೂ ಹಿಂದಕ್ಕೆ ಹೋಗ್ತೀರಾ. ಈ ಒಂದು ಇದು ಎಲ್ಲ ಫೀಲ್ಡಲ್ಲೂ ಅಪ್ಲೈ ಆಗುತ್ತೆ, ಎಲ್ಲ ಕ್ಷೇತ್ರಗಳಲ್ಲಿ ಇದು ಏನು ಅನ್ವಯಿಸುತ್ತೆ. ಇದನ್ನು ನಾವು ಮನದಟ್ಟು ಮಾಡಿಕೊಂಡ್ರೆ ನಾವು ಇನ್ನೂ ವೇಗವಾಗಿ, ಅಂದರೆ ಇನ್ನೂ ನಮ್ಗೆ ಏನೇನು ಸಿಗಬೇಕಾಗಿದೆ. ಎಷ್ಟೊಂದು ಸರಿ ನಾವು ಅಂದ್ಕೊಳ್ತೀವಿ ನಾವು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂದರೆ ದಿಸ್ ಇಸ್ ಒನ್ ಆಫ್ ದ ಮೇನ್ ರೀಸನ್. ಈ ಒಂದು ಕಾರಣಗಳಿಂದ ನಾವು ಅದನ್ನು ಬಿಟ್ಟು ಮುಂದೆ ಹೋದಾಗ ನಮಗೆ ಗೆಲುವು ಖಂಡಿತ ಸಿಗುತ್ತೆ. ಮುಖ್ಯವಾಗಿ 3 ವಿಷಯನ ನಾನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ. ಏನು ಅಂದರೆ
ಎಜುಕೇಷನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್, 3 E's ಅಂತ. ಅದ್ರ ಜೊತೆಗೆ ನಾವು ಸೋಷಿಯಲ್ ಜಸ್ಟಿಸ್ ಅಂತಲೂ ಸೇರಿಸ್ಕೊಳ್ಳೋಣ. ಎಜುಕೇಷನ್, ಎಂಪ್ಲಾಯ್ಮೆಂಟ್, ಆಮೇಲೆ ಇದು ಎಂಪವರ್ಮೆಂಟು, ಅದಕ್ಕೆ ಎಲ್ಲದಕ್ಕಿಂತ ಪ್ರಥಮವಾಗಿ ಸೋಷಿಯಲ್ ಜಸ್ಟಿಸ್ ಅಂತ, ಸಾಮಾಜಿಕ ನ್ಯಾಯದೊಂದಿಗೆ ಎಜುಕೇಷನ್, ಎಂಪ್ಲಾಯ್ಮೆಂಟ್ ಮತ್ತು ಎಂಪವರ್ಮೆಂಟ್. ಈ ಒಂದು ಎಜುಕೇಷನ್ಗೆ ನಾವು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಸಾಕಷ್ಟು ಕೆಲಸ ಆಗಿದೆ, ಇನ್ನೂ ಆಗಬೇಕು. ಬಟ್ ಅಟ್ಲೀಸ್ಟ್ ಇಟ್ ಈಸ್ ಇನ್ ದ ರೇಂಜ್, ಒಂದು ಎಜುಕೇಷನ್ಗೆ ಅವಕಾಶಗಳನ್ನ ಮಾಡಿಕೊಡೋದು. ಆದರೆ ಎಂಪ್ಲಾಯ್ಮೆಂಟ್ ಅಂತ ಎಂಪವರ್ಮೆಂಟ್ ಇದೆಯಲ್ಲ, ಇಲ್ಲಿ ಸೋತಿದ್ದೀವಿ, ಇನ್ನೂ ಬಂದಿಲ್ಲ ಎಂಪ್ಲಾಯ್ಮೆಂಟ್ ಅಂಡ್ ಎಂಪವರ್ಮೆಂಟ್. ಒಂದು ಎಂಪ್ಲಾಯ್ಮೆಂಟ್, ಎಜುಕೇಷನ್ ಅಂದರೆ ಬರೀ ಕಾಲೇಜ್ಗೆ ಹೋಗ್ಬಿಟ್ರೆ, ಡಿಗ್ರಿ ತೊಗೊಂಡ್ಬಿಟ್ರೆ ಅದಕ್ಕೆ ಎಜುಕೇಷನ್ ಆಗಲ್ಲ ನಾವು ಅಂದ್ಕೊಂಡಿದ್ದೀವಿ. ಅವರು ಲಿಟ್ರೇಟ್ಸ್ ಆಗ್ತಾರೆ ಅಷ್ಟೇ. ಆದರೆ ಎಜುಕೇಷನ್ ಅಂದರೆ ನಿಜವಾಗ್ಲೂ ಅವರ ಪರ್ಸ್ನಾಲಿಟಿ ಡೆವಲಪ್ಮೆಂಟು, ಆಮೇಲೆ ಅವರಿಗೆ ಈ ಸಮಾಜದಲ್ಲಿ ತಾವು ಒಂದು ಜವಾಬ್ದಾರಿಯುತವಾದಂತಹ ಒಬ್ಬ ನಾಗರಿಕ, ನನ್ನ ಜವಾಬ್ದಾರಿ ಇದೆ, ನನ್ನ ಪಾಲಿದೆ ಅಂತ ಅರಿವಿರುವಂತಹ ಒಂದು ಎಜುಕೇಷನ್ ಆಗಬೇಕು. ಆ ಎಜುಕೇಷನ್ ಹತ್ರನೂ ನಾವು ಗಮನ ಕೊಡಬೇಕು. ಅದರ್ವೈಸ್ ವಿ ವಿಲ್ ಬಿ ಓನ್ಲಿ ಲಿಟ್ರೇಟ್ಸ್ ಆ್ಯಂಡ್ ಗ್ರಾಜ್ಯುಯೇಟ್ಸ್ ಆ್ಯಂಡ್ ದೆನ್ ಪೀಪಲ್ ಕಮ್ ಔಟ್ ಆಫ್ ದ ಯೂನಿವರ್ಸಿಟೀಸ್ ಅಷ್ಟೇ ಹೊರತು ನಾವು ಎಜುಕೇಟೆಡ್ ಆಗಲ್ಲ. ಅದರಿಂದ ಆ ಎಜುಕೇಷನಲ್ಲಿ ಆ ಒಂದು ಮಾರ್ಪಾಡನ್ನು ನಾವೆಲ್ಲರೂ ಗಮನಿಸಬೇಕು. ಇನ್ನು ನೆಕ್ಸ್ಟ್ ಎಂಪ್ಲಾಯ್ಮೆಂಟ್, ನಾವೇನು ಅಂದರೆ ಅದನ್ನೇ ಎಲ್ಲರಿಗೂ ಗೊತ್ತಿದೆ, ಸರ್ಕಾರಿ ಕೆಲಸ. ಏನು ಅಂದರೆ ವಿ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್ ಇನ್ ಲೈಫ್. ಅಂದರೆ ಸರ್ಕಾರಿ ಕೆಲಸದಲ್ಲಿ ಏನೋ ಒಂದು ಗ್ಯಾರಂಟಿ ಇದೆ, ಸ್ವಲ್ಪ ಬಂದರೂ ಪರವಾಗಿಲ್ಲ, ಅಲ್ಲಿ ನಮ್ಗೆ ಎಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ, ಎಷ್ಟೇ ಅವಮಾನ ಆದರೂ ಪರವಾಗಿಲ್ಲ, ಎಷ್ಟೇ ತೊಂದರೆ ಆದರೂ ಪರವಾಗಿಲ್ಲ, ಅಲ್ಲೇ ಮುಂದುವರಿಯೋಣ. ಇದನ್ನು ಬಿಡಬೇಕು ನಾವು. ನಮಗೆ ನಿಜವಾಗ್ಲೂ ಆಸಕ್ತಿ ಇದೆಯಾ, ನಮ್ಗೆ ಅದನ್ನು ಮಾಡುವಂಥ ಶಕ್ತಿ ಇದೆಯಾ, ನಾವು ಅದರಲ್ಲಿ ಮೇಲೆ ಹೋಗ್ತೀವಾ ಅಂತ ನೋಡ್ಕೊಂಡು ಸೇರ್ಬೇಕು. ನಾವೇನು ಹೇಳ್ತೀವಿ, ಪ್ಯೂನ್ ಆದರೂ ಪರವಾಗಿಲ್ಲ, ಅದೇ ಹೇಳ್ತಿರಲ್ಲ, ಏನು ಅಂದರೆ ಅಸಿಸ್ಟೆಂಟ್ ಕುಕ್ ಆದರೆ ಪರವಾಗಿಲ್ಲ, ಅಲ್ಲಿ ಅದಕ್ಕೆ ಮನೆ ಮಾರಿ, ಜಮೀನು ಮಾರಿ, ಲಂಚ ಕೊಟ್ಟು ಆ ಕೆಲಸ ಮಾಡಿ, ಅದು ಮೈಂಡ್ಸೆಟ್ ಅಷ್ಟೇ. ದಯವಿಟ್ಟು ನಾವು ಆ ಮೈಂಡ್ಸೆಟ್ನ ಹೊರಗಡೆ ಕಳಿಸ್ಬೇಕು. ಇದರಿಂದ ಏನು ಅಂತಂದರೆ ಒಂದು ಸೆಕ್ಯೂರಿಟಿ ಫೀಲಿಂಗ್. ಈ ಸೆಕ್ಯೂರಿಟಿ ಇಸ್ ಅ ಫಾಲ್ಸ್ ಸೆಕ್ಯೂರಿಟಿ ಫೀಲಿಂಗ್. ಇಟ್ ಈಸ್ ಅ ಫಾಲ್ಸ್ ಸೆಕ್ಯೂರಿಟಿ ಫೀಲಿಂಗ್. ಅದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇದು ನಾವು ನಮ್ಮನೆ ತಂದೆ ತಾಯಿಗಳು ಹೇಳೋದು ಅದನ್ನೇ, ಅಯ್ಯೋ ನೀನು ಓದ್ತೀಯ ಅಂದರೆ ದೊಡ್ಡ ಕೆಲಸ ಸಿಕ್ಬಿಡುತ್ತೆ ನಿಮಗೆ, ನೀವು ಓದಿಸೋದು ಏನಕ್ಕೆ ಅಂದರೆ ನಿಮ್ಗೆ ಕೆಲಸ ಸಿಗಬೇಕು. ಅದು ಅವ್ರ ಚಿಕ್ಕನಿಂದ ಅವ್ರಿಗೆ ಏನು ಅಂದರೆ ನೀನು ತುಂಬ ಒಳ್ಳೆ ಬಲವಾದ ನಾಗರಿಕ ಆಗ್ತೀಯಾ, ನೀನು ಎಜುಕೇಷನ್ ಮಾಡೋದ್ರಿಂದ ನೀನು 100 ಜನಕ್ಕೆ ಕೆಲಸ ಕೊಡ್ತೀಯಾ ಅಂತ ಯಾರಾದ್ರೂ ಮನೇಲಿ ಹೇಳಿದ್ದು ನಾನು ನೋಡಿಲ್ಲ. ಎಲ್ಲರೂ ಏನು ಹೇಳ್ತಾರೆ ಗೊತ್ತಾ, ನೀನು ಕೆಲಸ ತೊಗೊಂಡ್ಬಿಡು, ನೀನು ಓದ್ಬಿಡು, ನಿಂಗೆ ಕೆಲಸ ಸಿಕ್ಬಿಡುತ್ತೆ. ಒಂದು ಅಪ್ಲೈ ಮಾಡೋ, ಒಂದು ಕ್ಲರ್ಕಾರೋ ಆಗ್ಬೋದು, ಇದಾಗ್ಬೋದು, ಏನೋ ಒಂದು ಕೆಲಸ ಸಿಗುತ್ತೆ. Nobody says that you become educated and give 100 people employment. ನೀನು 100 ಜನಕ್ಕೆ ಕೆಲಸ ಕೊಡೋವಂಥವು ನಾನು, ಅದು ಎಜುಕೇಷನಲ್ಲಿ ಬರಬೇಕು. ನಾವು ಎಜುಕೇಷನಲ್ಲಿ ಹೇಳಬೇಕು ಅವನಿಗೆ ಏನಂದರೆ, ನೀನು ಎಂಪ್ಲಾಯಿ ಆಗಬೇಡ, ಎಂಪ್ಲಾಯರ್ ಆಗು, ನೀನು ಅವ್ರಿಗೆ ಎಂಪ್ಲಾಯ್ ಕೊಡೋವಂಥ ಶಕ್ತಿನ ನೀನು ಪಡ್ಕೋ ಅಂತ. ಅದಕ್ಕೆ ಈ ಉದ್ದಿಮೆ ಏನಿದೆಯಲ್ಲ, ಇದು ಅತ್ಯಂತ ಪ್ರಮುಖವಾಗಿ ಪಾತ್ರನ ವಹಿಸುತ್ತೆ. ಯಾಕೆಂದರೆ ಲೆಸ್ ಎ ಫೇರ್ ಅಂತ ನಾವು ಗೊತ್ತಿದೆ ನಮಗೆಲ್ಲರಿಗೂ. ಏನು ಅಂತಂದರೆ ನಮ್ಮ ವಿಆರಿಂದ ಓಪನ್ ಇದರಲ್ಲಿ ಇರ್ತೀವಿ, ಎಲ್ಲೋ 1% 2% ಕೆಲಸ ಸಿಗ್ಬೋದು, ಅದಕ್ಕಿಂತ ಕಡಿಮೆ ಪರ್ಸೆಂಟು ಅಗ್ರಿಕಲ್ಚರು ಅಥವಾ ಬೇರೆ ಬೇರೆ ಮಾಡ್ತಾ ಇರ್ಬೋದು. ಇನ್ನು ಉಳಿದ ಎಷ್ಟೊಂದು ಜನ ಇದ್ದಾರಲ್ಲ, ಅಟ್ಲೀಸ್ಟ್ 70 to 75%, ಅದನ್ನು ನಾವು ಧಾರಾಳವಾಗೆಲ್ಲ ಬಿಟ್ಟರು 25%, ಇನ್ನು 75% ಜನ ಏನು ಮಾಡಬೇಕು, ಅವ್ರನ್ನ ಹೇಗೆ ನಾವು ಎಂಪವರ್ ಮಾಡಬೇಕು, ಅವ್ರನ್ನ ಹೇಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಈ ಉದ್ದಿಮೆದಾರರಾದಾಗ ಅವ್ರ ಉದ್ದಿಮೆ ಅವರೊಬ್ಬರಿಗಲ್ಲ, ಅದು ನಾವು ಜ್ಞಾಪಕ ಇಟ್ಕೊಂಡು. ಉದ್ದಿಮೆದಾರರಾದಾಗ ದೇ ವಿಲ್ ಕ್ರಿಯೇಟ್ ಎಂಪ್ಲಾಯ್ಮೆಂಟ್. They are creating employment and they are becoming employers and they are contributing to the nation building. ಅದನ್ನು ನಾವು ತಿಳ್ಕೊಳ್ಬೇಕು. ಬರೀ ನಾವು ಅವ್ರ ಉದ್ಧಾರ ಮಾಡೋಕ್ಕೆ ಕೊಡ್ತಾ ಇಲ್ಲ, ನಾವು ಕೊಡ್ತಾ ಇರೋದು ದೇಶ ಕಟ್ಟುವಂತಹ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಒಂದು ಪಾಲುದಾರಿಕೆ, ಸ್ಟೇಕ್ ಹೋಲ್ಡರ್ಶಿಪ್ ಅಂತ ಏನು ಹೇಳ್ತೀವಿ, ಅದನ್ನು ಮಾಡಲಿಕ್ಕೆ ಕೊಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ನಾವು ಆದಷ್ಟು ಅದನ್ನೇ ಹೇಳಿದ್ರಲ್ಲ ಈಗ. ಆಮೇಲೆ ನಮ್ಮಲ್ಲಿ ಸರ್ಕಾರದಲ್ಲೂ ಅಷ್ಟೇ, ಎಲ್ಲ ಕಡೆ ನಮ್ದು ಏನಂದರೆ ವರ್ಷಾನ್ಗಟ್ಲೆ ಆದರೂ ಆ ಟೈಮ್ಗೆ ಏನು ನೋಬಡಿ ಫೀಲ್ಸ್ ಎನಿಥಿಂಗ್ ಅಬೌಟ್ 2000 ಅಪ್ಲೈ ಮಾಡಿದ್ರು, ಈಗ ಸಿಕ್ಕಿಲ್ಲ, ಏನೋ ಅವರು ಇಲ್ಲ, ವಿ ಆರ್ ಇಮ್ಯೂನ್ ಟು ಇಟ್. ಅದನ್ನೇನು ಕೇಳಿಸ್ಕೊಡೋ ಕೂಡ ಹೋಗೋದು. ಇದು ಒಂದು ದೊಡ್ಡ ಬದಲಾವಣೆ ಬರಬೇಕು. ನಾವೆಲ್ಲರೂ ಅಷ್ಟೇ, ನಮಗೆಲ್ಲರಿಗೂ ಗೊತ್ತೆ ಟೈಮ್ ಈಸ್ ಮನಿ ಅಂತ. ಆ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ನಾನು ಯಾವಾಗಲೂ ಹೇಳ್ತೀನಿ, ಅವರು ಶ್ರೀನಿವಾಸನಿಗೂ ಹೇಳಿದೆ, ನಮ್ಮ ಅಧಿಕಾರಿಗಳ ಸಭೆಯಲ್ಲಿ ಶ್ರೀನಿವಾಸ್ ಅವ್ರಿಗೂ ಹೇಳಿದೆ, ಅವ್ರ ಸಂಘ ಸಂಸ್ಥೆಗಳಿಗೂ ಎಲ್ಲರಿಗೂ ಹೇಳ್ದೆ ನಾನು. ಅಂದರೆ ಫಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಪೀಪಲ್. ಯಾಕೆಂದರೆ ನಿಮ್ಗೆಲ್ರಿಗೂ ಗೊತ್ತಾಗಿದೆ, ಮಗು ಹೇಳ್ತಾ ಇದ್ದರೆ ತಾಯಿ ಕೂಡ ಮರೆತು ಬಿಡ್ತಾಳೆ ಹಾಗೆ ಸರ್ಕಾರದಲ್ಲಿ somebody has to make a sound, make a noise and make the people hear, make the people listen. ಆಗ ಕೆಲಸ. ಇಲ್ಲದ್ರೆ ನೀವು ಒಂದು ಮೂಲೆಯಲ್ಲಿ ಕೂತಿದ್ರೆ
ಪರವಾಗಿಲ್ಲ ಕೂತಿರ್ತಾನೆ, ಅವರೆಲ್ಲರಿಗೂ ಆದಮೇಲೆ ಇನ್ನೊಂದ್ಸರಿ ನೋಡ್ತೀನಿ ಹೋಗಪ್ಪ ಅಂತ ಹೊರಟು. ಆ ಕಾರಣದಿಂದ ಆ ಕೆಲಸ ನೀವು ಮಾಡ್ತಾ ಇದ್ದೀರಾ. ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು. ನಮ್ಮ ಅಧ್ಯಕ್ಷರು ಕೂಡ ಭಾಳ, ಯಾಕಂದ್ರೆ ನಾನು ಹೇಳ್ತಾ ಇದ್ದೆ, ಶ್ರೀನಿವಾಸನ್ ಅವರು ಹೇಳ್ತಾ ಇದ್ರು, ಏನು ಫೆರೋಷಿಯಸ್ ಆಗಿರ್ಬೇಕು, ನೋ ನೀಡ್, ಯು ಕ್ಯಾನ್ ಬಿ ಸಾಫ್ಟ್ ಆ್ಯಂಡ್ ಫರ್ಮ್. ಅದು ಬಹಳ ಮುಖ್ಯ. ಅವರು ಅದೇ ಥರ ಇದ್ದಾರೆ. ಏನು ಅಂತಂದರೆ ನಾವು ನಮ್ಮ ಒಂದು ಏನಿದೆ ಅದನ್ನು ಮೀರಿದೇನೆ ಏನು ಫರ್ಮ್ ಆಗಿರೋಕ್ಕೆ ಖಂಡಿತವಾಗಲೂ ಸಾಧ್ಯ ಇದೆ. ಅಂತಹ ಒಂದು ಕೆಲಸನ ಅವರು ಮಾಡ್ತಾ ಇದ್ದಾರೆ. ಸಾಕಷ್ಟು ಸಮಸ್ಯೆಗಳನ್ನ ಇಲ್ಲಿರೋ ಅಧಿಕಾರಿಗಳಿಗೆ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಆಲ್ ಆಫ್ ದೆಮ್. ಬಿಕಾಸ್ ನಾವು 2-3 ಮೀಟಿಂಗ್ಗಳು ಮಾಡಿ ಒತ್ತಾಯ ತಂದಾಗ, ಒತ್ತಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ವಿ ಕನ್ವಿನ್ಸ್ ದೆಮ್, ವಿ ಸೆಡ್ ದಟ್ ವಿ ಆರ್ ಆಲ್ ಪಾರ್ಟ್ನರ್ಸ್ ಅಂತ. ಹಾಗಾಗಿ ಅವರು ತಕ್ಷಣ ಕ್ರಮ ತಗೊಂಡಿದ್ದಾರೆ. ಇತಿಹಾಸದಲ್ಲಿ ಆಗದೇ ಇರುವಂತಹ ಕೆಲಸ 351 ಎಕರೆ ತುಂಬ ಒಳ್ಳೆಯಂಥ ಭೂಮಿಯನ್ನು ನೋಟಿಫೈ ಮಾಡಿದ್ದಾರೆ. ಅದನ್ನು ಸದುಪಯೋಗ ಪಡ್ಕೊಂಡು ಇನ್ನು ಈ ಸೆಮಿನಾರಲ್ಲಿ ನಾನು ಈಗಾಗಲೇ ಅವ್ರಿಗೆ ಹೇಳಿದ್ದೆ, ನಮ್ಮ ಸನ್ಮಾನ್ಯ ಕೇಂದ್ರ ಮಂತ್ರಿಗಳು ಹೇಳಿದ ಹಾಗೆ ಮತ್ತು ಇವರು ಎಲ್ಲ ಹೇಳಿದ ಹಾಗೆ, ಪ್ರತಿ ಜಿಲ್ಲೆಯಲ್ಲಿ ಹೋಗಿ ಅಲ್ಲಿ ಏನು ಇಂಡಸ್ಟ್ರಿಗೆ, ಯಾವ ಇಂಡಸ್ಟ್ರಿಗೆ ಅವಕಾಶಗಳಿದೆ, ಯಾವ ಇಂಡಸ್ಟ್ರಿ ಮಾಡ್ಬೋದು ನಾವು, ಯಾವ ಇಂಡಸ್ಟ್ರಿಯಲ್ಲಿ ಅಲ್ಲಿ ಯಾರು ನಮ್ಮ, ಯಾಕೆಂದರೆ ಅವರಿಗೆ ಅರಿವಿರಲ್ಲ, ಅಲ್ಲಿರೋರನ್ನೆಲ್ಲ ಕರೆದು ನೀವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಅದಕ್ಕೆ ನಮ್ಮ ಸರ್ಕಾರದಿಂದ, ನಮ್ಮ ಇಲಾಖೆಯಿಂದ ಏನು ಬೇಕಾದ್ರೂ ಇನ್ಕ್ಲೂಡಿಂಗ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತೇವೆ ಅಂತ. ಯಾಕಂದರೆ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡುವಾಗ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ, ನಮ್ಮ ಆಫೀಸರ್ಸಿ ಅವೇರ್ನೆಸ್ ಕಡೆ ಅವ್ರೇನು ಮಾಡ್ತಾರೆ, ಒಂದು 4 ಪಾಂಪ್ಲೆಂಟ್ ಪ್ರಿಂಟ್ ಮಾಡ್ತಾರೆ, ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಹಾಕ್ಬಿಡ್ತಾರೆ, ಆಮೇಲೆ ಒಂದು ಟಿವಿಲಿ ಒಂದು ಸ್ಕ್ರೋಲಿಂಗಲ್ಲಿ ಕಳಿಸ್ಬಿಟ್ಟು ಆಗೋಯ್ತು ಅವೇರ್ನೆಸ್ ಕ್ರಿಯೇಟ್. ನೋ, ಐ ಡೋಂಟ್ ಬಿಲೀವ್ ಇನ್ ದಟ್. ನೀವು ಮಾಡಿ, ಸೆಮಿನಾರ್ ಮಾಡಿ, ಅವ್ರನ್ನೆಲ್ಲ ಕರೆಸಿ ಎಷ್ಟೆಷ್ಟು ಜನ ಇದ್ದಾರೆ ಅಂಥೇಳಿ, ಅವ್ರಿಗೆ ಈ ಕಾರ್ಯಕ್ರಮಗಳೆಲ್ಲ ಇದೆ, ಈ ಥರ ಇದೆ, ನೀವೆಲ್ಲ ಇದನ್ನು ಉಪಯೋಗಿಸ್ಕೋಬೋದು ಅಂಥೇಳಿ ಹ್ಯಾಂಡ್ ಹೋಲ್ಡ್ ದಮ್. ಅವ್ರನ್ನ ಕರ್ಕೊಂಡು ಬನ್ನಿ, ಅಪ್ಲೈ ಮಾಡಿಸಿ, ಆಮೇಲೆ ಮೀಟಿಂಗ್ ಮಾಡಿಸಿ, ಅವಾಗ ನಮಗೂ ಹೇಳಿ, ನಾವು ಅದನ್ನು ಇದು ಮಾಡಿಕೊಡ್ತೀವಿ. ಅದಕ್ಕೆ ಎಲ್ಲ ಒಂದು ನಿಮಗೇನು ಅನುಕೂಲಗಳಿದೆ ಅದನ್ನು ಮಾಡಿಕೊಳ್ಳಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೇವೆ. ಆಮೇಲೆ ನಾನು ಹೇಳಿದ್ದೀನಿ, ನಾನು ಕೇಳಕ್ಕೆ ಬಂದಿದ್ದೀನಿ, ಮಾತಾಡೋಕ್ಕೆ ಬಂದಿಲ್ಲ ಅಂತ. ಹಾಗಾಗಿ ಐ ಹ್ಯಾವ್ ಹರ್ಡ್ ಯು, ಐ ಹ್ಯಾವ್ ಲಿಸನ್ ಟು ಯು. ನಾನು ನಿಮ್ಮದು ಮಾತುಗಳನ್ನೆಲ್ಲ ತಿಳ್ಕೊಂಡಿದ್ದೀನಿ. ನಾವು ಯಾವ ವೇದಿಕೆಯಲ್ಲಿ ಮಾತಾಡಬೇಕು ಆ ವೇದಿಕೆಯಲ್ಲಿ ಮಾತಾಡ್ತೀವಿ. ವಿಚ್ ಫೋರಮ್ ಇಸ್ ನೀಡೆಡ್ ಫಾರ್ ಅಸ್. ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ದಕ್ಕೆ ಮತ್ತು ನೀವೆಲ್ಲರೂ ಇದರಲ್ಲಿ ಭಾಗವಹಿಸಿದ್ದಕ್ಕೆ, ಮತ್ತು ಅಷ್ಟೇ ಅಲ್ಲ, ಅತಿ ಹೆಚ್ಚಿನ ಒಂದು ಯಶಸ್ಸನ್ನು ನೀವೆಲ್ಲರೂ ಕಾಣಲಿ. ಇನ್ನೂ ಉತ್ತಮವಾಗಿ ಅತಿ ಹೆಚ್ಚಿನ ಮೆಂಬರ್ಶಿಪ್ ಮಾಡ್ಕೊಳ್ಳಿ. ಪ್ರತಿ ಗ್ರಾಮದಲ್ಲಿ ಯಾರಿದ್ದಾರೆ, ಪ್ರತಿಯೊಂದು ತಾಲೂಕಲ್ಲಿ ಯಾರಿದ್ದಾರೆ, ಪ್ರತಿಯೊಂದು ಜಿಲ್ಲೆಯಲ್ಲಿ ಯಾರಿದ್ದಾರೆ, ನಿಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಏನಾಗಬೇಕು, ಆಮೇಲೆ ಮುನ್ಸಿಪಾಲಿಟಿ ಏರಿಯಾದಲ್ಲಿ ಏನಾಗಬೇಕಿದೆ, ಆಮೇಲೆ ಮತ್ತು ಇದು ಕಾರ್ಪೊರೇಷನ್ ಏರಿಯಾದಲ್ಲಿ ಏನಾಗಬೇಕಾಗಿದೆ, ಯಾವ ರೀತಿಯ ಇಂಡಸ್ಟ್ರೀಸ್ ಬಂದರೆ, ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಎಲ್ಲನೂ ಇರ್ಬೋದು. ಆಮೇಲೆ ಇನ್ನೊಂದು ನೀವು ಜ್ಞಾಪಕ ಇಟ್ಕೊಳ್ಳಿ, ಎಂಥ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆದರೂ ಅವರು ಪ್ರಾರಂಭ ಮಾಡಿದ್ದು ಬಹಳ ಸಣ್ಣ ಇದರಿಂದನೇ. ನೋಬಡಿ ಬಿಕೇಮ್ ವಾಟ್ ಎವರ್ ದೇ ಬಿಕೇಮ್ ಫ್ರಮ್ ದ ಬಿಗಿನಿಂಗ್ ಬಿಕಾಸ್ ಸಂಬಡಿ ವಾಸ್ ಬಾರ್ನ್. ಅವರು ಅವರ ಎಫರ್ಟ್ಸಿಂದ ಆ ಕತೆ ನೋಡೋಣ. ಏನು ಅಂದರೆ ಅವರ ಸಣ್ಣದಾಗಿ ಪ್ರಾರಂಭ ಮಾಡಿದ್ರಲ್ಲ, ಆ ರೀತಿ ನಾವು ಆಗ್ಬೋದು. ಅದು ಒಂದು ಏನು ಅಂದರೆ ನಮಗೆ ಒಂದು ನಿರ್ದಿಷ್ಟವಾದದ್ದು ಏನು ಅಂತಂದರೆ, ಆಮೇಲೆ ಇದನ್ನು ಜ್ಞಾಪಕ ಇಟ್ಕೊಳ್ಬೇಕು ನೀವು. ಅವ್ರು ರಿಸರ್ವೇಷನ್ ಕೇಳ್ಕೊಂಡು ಹೋಗಲಿಲ್ಲ ಅಲ್ವಾ ಮುಂದುವರಿಯೋಕ್ಕೆ, ಅವ್ರು ಹಾಗೆ ಹೋದ್ರು ತಾನೆ. ನೀವು ಹಾಗೆ ಹೋಗಿ ಮುಂದಕ್ಕೆ ಫಸ್ಟು, ಆಮೇಲೆ ಅದು ಏನೇನು ಬರಬೇಕಿದೆ ಅದನ್ನು ತಗೊಳ್ಳಿ. ಆದರೆ ಅದಕ್ಕಿಂತ ಮುಂಚೆನೇ ನನಗೆ ಅದು ಸಿಕ್ಕಿಲ್ಲ, ಅದಕ್ಕೆ ನಂಗೆ ಆಗಲ್ಲ ಅನ್ನೋ ಪದನ, ಇಂಪಾಸಿಬಲ್ ಅನ್ನೋ ಪದನ ತೆಗೆದು ಹಾಕಿ ನಿಮ್ಮ ಕಡೆ. ಆ ಇಂಪಾಸಿಬಲ್ ನೀವೇನು ಹೇಳಬೇಕು ಅಂದರೆ ಐ ಆಮ್ ಪಾಸಿಬಲ್ ಅಂತ ಹೇಳಬೇಕು. ಇಂಪಾಸಿಬಲ್ನ ನೀವೇನು ಬರ್ಕೋಬೇಕು ಅಂದರೆ ಐ ಆಮ್ ಪಾಸಿಬಲ್. ಅದರಿಂದ ನೀವು ಅವ್ರು ಯಾರು ಹಂಗೆ ಅಂದ್ಕೊಂಡು ಹೋಗಲ್ಲ, ಯಾಕೆಂದರೆ ಅವ್ರು ಅದ್ರ ತಲೆಯಲ್ಲಿ ಅದಿರಬಲ್ಲಿಲ್ಲ. ನಿಮಗೂ ಆ ತಲೆಯಲ್ಲಿ ಅದಿರೋದು ಬೇಡ. ನೀವು ಮಾಡೋವಾಗ ನಾನು ಮಾಡ್ತೀನಿ ಅಂತ ಹೋಗಿ ಆಮೇಲೆ ಅದನ್ನು ತಗೊಳ್ಳಿ. ಅದರಿಂದ ಈ ಯಾವುದೇ ಒಂದು ಅಡೆತಡೆಗಳು ನಿಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳಲಿಕ್ಕೆ, ನೀವು ನಿಮ್ಮ ಉದ್ಯಮದಲ್ಲಿ ಬೆಳೆಯೋದಕ್ಕೆ, ದೇ ಶುಡ್ ನಾಟ್ ಬಿಕಮ್ ಹಾರ್ಡ್ಶಿಪ್ಸ್. ಇದೆ, ಕಷ್ಟ ಇದೆ, ಇದಿದೆ, ಎಲ್ಲ ಇದೆ. ಆದರೆ ನಿಮ್ಮ ಮೈಂಡ್ ಒಳಗಡೆ ಆ ಬ್ಯಾರಿಯರ್ಸ್ ಯಾವುದೂ ಇರಬಾರ್ದು. ಆ ಬ್ಯಾರಿಯರ್ಸ್ ಇಟ್ಕೊಂಡ್ರೆ ಬೆಳೆಯೋಕ್ಕಾಗಲ್ಲ. ಆ ಕಾರಣದಿಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಈ ಒಂದು ನನ್ನ ಕೆಲವು ಮಾತುಗಳನ್ನ ಶೇರ್ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.